ಉಡುಪಿ ಜಿಲ್ಲೆಯ ತುತ್ತ ತುದಿಯ ಊರು ಬೈಂದೂರು. ಬೈಂದೂರು ವಿಫಲ ಅವಕಾಶಗಳ ಆಗರ. ಪ್ರವಾಸೋದ್ಯಮದ ಮೂಲಕ ಜಗತ್ತನ್ನ ಬೈಂದೂರಿಗೆ ಸೆಳೆಯಬಲ್ಲಂತಹ ಮರವಂತೆಯ ಪಡುವರಿ ಬೀಚು, ಕೊಲ್ಲೂರು, ಮಾರಣಕಟ್ಟೆ, ಹಟ್ಟಿಯಂಗಡಿ, ಕಮಲಶಿಲೆ, ಸೇನೇಶ್ವರ ಅಂತ ಪರಮ ಪುಣ್ಯ ದೇವಸ್ಥಾನಗಳು, ಕೊಡಚಾದ್ರಿ, ತೂದಳ್ಳಿ ಅಂತ ಜಲಪಾತಗಳು, ಮಲೆನಾಡಿನ ಮಡಿಲು, ಕಡಲ ತಡಿಯ ಒಡಲು ಐಕ್ಯಗೊಂಡ ಅದ್ಭುತ ತಾಣ ಇದು ಈ ಬೈಂದೂರು. ಬೈಂದೂರು ಕ್ಷೇತ್ರದ ಉದ್ಯೋಗ, ಆರೋಗ್ಯ, ಪ್ರವಾಸೋದ್ಯಮ, ಧಾರ್ಮಿಕ ಕೇಂದ್ರ, ಶಿಕ್ಷಣ ಕ್ರಾಂತಿ, ನೆಲಮೂಲ ಆಚರಣೆ, ಸರಳ ಸರ್ಕಾರಿ ವ್ಯವಸ್ಥೆ, ಮೂಲಭೂತ ಅಭಿವೃದ್ಧಿ, ಹೀಗೆ ಬೈಂದೂರಿನ ಸರ್ವತೋಮುಖ ಅಭಿವೃದ್ಧಿಯ ಆಶಯದ ಆಯೋಜನೆಗೆ ಈ ಬೈಂದೂರು ಉತ್ಸವ. ಇದು ಜಾತಿ, ಮತ, ಪಕ್ಷ, ವಯೋಮಾನದ ಭೇದವಿಲ್ಲದ ಸಮಷ್ಟಿಯ ಸಂಕಲ್ಪ. ನೀವೆಲ್ಲ ಜೊತೆಯಾಗಿ ಶಾಸಕರ ಪರಿಕಲ್ಪನೆಯ ಸಾಕಾರಗೊಳಿಸುವ ಈ ಬೈಂದೂರು ಉತ್ಸವ 2026ರ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ಳುತ್ತಾ ಈ ವೇದಿಕೆಯ ಅಭ್ಯಾಗತರನ್ನ ಇದೀಗ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುವ ಸಮಯ. ರಾಜಶ್ರೀ ಪರಮ ಪೂಜ್ಯ ಪದ್ಮವಿಭೂಷಣ ಪುರಸ್ಕೃತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ನಡೆದಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಗಮನ ಆಗಿದೆ. ಅವರ ಪಾದ ಸ್ಪರ್ಶ ಇದೀಗ ಬೈಂದೂರು ಉತ್ಸವದ ವೇದಿಕೆಗಾಗಿದೆ. ತಮ್ಮೆಲ್ಲರ ಪ್ರೀತಿ ಗೌರವದ ಚಪ್ಪಾಳೆಯ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಅನಿಲ್ ಕುಮಾರ್ ಅದವೆ ಶಂಕರ್ ಶೆಟ್ಟಿ ಕಟ್ಕೇರಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಕೂಡಿಕೊಳ್ಳಲಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ ಇದ್ದೇನೆ. ಗೋಕುಲ್ ಶೆಟ್ಟಿಸಿಕೊಳ್ತಾ ಇದ್ದಾವೆ. ಬಂಧುಗಳೇ, ಭಾರತೀಯ ಸಂಸ್ಕೃತಿಯ ಪ್ರಕಾರ ದೇವರಿಗೆ ನಮ್ಮೆಲ್ಲರ ಪ್ರಥಮ ಪೂಜೆ. ಬೆಳಿಗ್ಗೆದ್ದು ನಾವು ಪ್ರಾರ್ಥಿಸುವುದು ಆ ದೇವರನ್ನ, ದೇವರೇ ಇಡೀ ದಿನ ಸುಖ, ಶಾಂತಿ, ಸಮೃದ್ಧಿಯಿಂದ ಕೂಡಿರಲಿ, ಇಡೀ ದಿನ ನಾವು ನಮ್ಮೆಲ್ಲರೂ ಖುಷಿಯಿಂದ ಕಳೆಯುವಂತಾಗಲಿ ಎನ್ನುವ ಪ್ರಾರ್ಥನೆಯನ್ನ ಪ್ರತಿನಿತ್ಯ ಸಲ್ಲಿಸಿಕೊಳ್ಳುತ್ತೇವೆ. ಬೈಂದೂರು ಉತ್ಸವದ ಈ ಉದ್ಘಾಟನಾ ವೇದಿಕೆಯ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಪಾದಾರವಿಂದಕ್ಕೆ ವಂದಿಸಿಕೊಳ್ಳುತ್ತಾ, ನಮ್ಮೆಲ್ಲರ ನೆಚ್ಚಿನ ಸಂಸದರಾದಂಥ ರಾಘಣ್ಣ, ಬೈಂದೂರು ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಹೌದು, ನಮ್ಮ ನೆಚ್ಚಿನ ಶಾಸಕರಾದಂಥ ಕಿರಣ್ ಕೊಡ್ಗೆ ಅವರು, ಹಾಗೂ ನನ್ನ ಊರಿನ ಹಲವು ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ನಾವು ಬೈಂದೂರು ಉತ್ಸವ ಅನ್ನುವಂಥದ್ದು 2ನೇ ವರ್ಷ ಆದರೂ ಈ ವರ್ಷ ಈ ಉತ್ಸವಕ್ಕಿಂತ ಮುಂಚಿತವಾಗಿ ಎಲ್ಲ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡಿದ್ದೆವು.
ಆರಂಭದಲ್ಲಿ ನಮಗೆ ಗ್ರಾಮೋತ್ಸವ ಅಂದರೆ ಏನು, ಹೇಗೆ ಮಾಡಬೇಕಂತ ಹೇಳುವುದಕ್ಕೂ ಕಷ್ಟ ಆಯಿತು, ಮಾಡಲಿಕ್ಕೂ ಕಷ್ಟ ಆಯಿತು. ಅದರ ಒಂದೆರಡು ಪಂಚಾಯತ್ಗಳಲ್ಲಿ ಆಗ್ತಾ ಆಗ್ತಾ ಕೊನೆಗೆ ಅದು ಪಡ್ಕೊಂಡಂಥ ಸ್ವರೂಪ ಹೇಗಿತ್ತು ಕೇಳಿದರೆ, ಹೇರೂರಿನಂಥ ಒಂದು ಪಂಚಾಯತ್ನಲ್ಲಿ ಗ್ರಾಮೋತ್ಸವ ಆಗುವಾಗ ಪ್ರತಿ ಮನೆಯಿಂದ ಒಬ್ಬರು ಇರಬೇಕು ಅನ್ನುವಂಥ ನಿರ್ಣಯವನ್ನು ಆ ಗ್ರಾಮದವರೇ ಮಾಡಿಕೊಂಡ್ರು, ಪಕ್ಷಾತೀತವಾಗಿ ಮಾಡಿಕೊಂಡ್ರು, ಸಂಘ ಸಂಸ್ಥೆಗಳು ಸೇರಿಕೊಂಡ್ರು. ಈ ರೀತಿ ಗ್ರಾಮೋತ್ಸವ ಅಂತೇಳಿ ಹೇಳಿದರೆ ಆ ಗ್ರಾಮದ ಹಬ್ಬ, ಆ ಗ್ರಾಮದ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕಾದ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಬೆಳೀತಾ ಹೋಯಿತು. 43 ಪಂಚಾಯತ್ಗಳಲ್ಲಿ ಯಾವುದೇ ಪಂಚಾಯತ್ಗಳಲ್ಲೂ ಆಗಲಿಲ್ಲ ಅನ್ನುವ ಪ್ರಶ್ನೆ ಇಲ್ಲದಂತೆ 43 ಪಂಚಾಯತ್ಗಳಲ್ಲಿ ಈ ಸಂಭ್ರಮ ನಡೀತು. ನಮ್ಮದು ಮುಖ್ಯ ಉದ್ದೇಶ ಇದ್ದದ್ದು ಎಲ್ಲ ಇಲಾಖೆಗಳು ಪ್ರತಿ ಪಂಚಾಯತಿಗೆ ಬರಬೇಕು, ಅವರು ನಿಶ್ಚಯಿಸಿದ ದಿನಾಂಕ ಆ ಇಲಾಖೆಗಳು ಅಲ್ಲಿ ಸ್ಟಾಲ್ ಹಾಕಿಕೊಂಡು ಅವರಲ್ಲಿರುವ ಸರ್ವಿಸ್ಗಳ ಬಗ್ಗೆ, ಸೇವೆಗಳ ಬಗ್ಗೆ, ಜನರಿಗಿರುವ ಅನುಮಾನಗಳನ್ನು ಕ್ಲಿಯರ್ ಮಾಡಬೇಕು. ಅರ್ಧ ದಿನದ ಕಾರ್ಯಕ್ರಮ ಅಂತ ನಿಶ್ಚಯ ಆದದ್ದು. ಅಧಿಕಾರಿಗಳು ಬಂದರು, ಸ್ಟಾಲ್ಗಳು ಬಂದು ಜನ ತುಂಬಿದರು, ವಿಷಯ ತಗೊಂಡ್ರು. ಅದರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳು, ಎಜೆ ಆಸ್ಪತ್ರೆ, ಎಜೆ ಹಾಸ್ಪಿಟ್ಲು, ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ, KMC ಆಸ್ಪತ್ರೆ, ಬೇರೆ ಬೇರೆ ಆಸ್ಪತ್ರೆಗಳು ಬೆಂಗಳೂರು ಆದಿಯಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಪರೀಕ್ಷೆ ಮತ್ತು ಕಣ್ಣಿನ ಪರೀಕ್ಷೆ ಬೇರೆ ಬೇರೆ ವಿಷಯಗಳನ್ನು, ಕ್ಯಾನ್ಸರ್ ಟೆಸ್ಟ್ಗಳನ್ನು ಮಾಡ್ತಾ ಹೋದರು. ನಮಗೆ ಅರಿವಿಲ್ಲದಂತೆ ಗ್ರಾಮೋತ್ಸವ ಅನ್ನೋದು ಜನರ ಒಂದು ಬಹುಮುಖ್ಯ ಭಾಗವಾಗ್ತಾ ಹೋಯಿತು. ನಮ್ಮ ಗ್ರಾಮದಲ್ಲಿ ಯಾವಾಗ ಅನ್ನುವಂಥದ್ದು ಕೇಳಲಿಕ್ಕೆ ಶುರುವಾಯಿತು. ಈ ಗ್ರಾಮೋತ್ಸವ ಅನ್ನೋದು 43 ಪಂಚಾಯತ್ನಲ್ಲಿ ಮುಗಿದ ಮೇಲೆ, ಇಷ್ಟು ಚೆನ್ನಾಗಿ ಗ್ರಾಮೋತ್ಸವ ಆದಮೇಲೆ ಬೈಂದೂರು ಉತ್ಸವ ಸಮಾರೋಪದ ರೂಪದಲ್ಲಿ ಹೇಗೆ ಮಾಡಬೇಕು ಅನ್ನೋಂಥ ಕಲ್ಪನೆ ಬಂದಾಗ, ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜೊತೆಗೆ ಜೋಡ್ಕೊಂಡವರು ಪ್ರತಿ ಪಂಚಾಯತ್ ಸದಸ್ಯರು ಹಾಗೂ ಆ ಊರಿನ ಮುಖಂಡರು. ಅದರ ಜೊತೆಗೆ ಸಂಜೀವಿನಿ ಸಂಘ ಸಂಸ್ಥೆಗಳು ಈ ಗ್ರಾಮೋತ್ಸವನ ನಮ್ಮದು ಅನ್ನುವಂಥದ್ದನ್ನು ಮಾಡಿದರು. ಇದೆಲ್ಲ ಆಗುವಾಗ ಇದರೆಲ್ಲದರ ಮೂಲ ಸ್ವರೂಪ ಯಾವುದು ಕೇಳಿದರೆ, ಅದು ನಮ್ಮ ಹೆಮ್ಮೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ನಾವು ಎಲ್ಲಿಯಾದರೂ ಬೈಂದೂರು ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಇರ್ಬೋದು, ನಾನು ಬೈಂದೂರು ಕ್ಷೇತ್ರದ ಮಾತ್ರ ಹೇಳ್ತೇನೆ, ಗ್ರಾಮದ ಬಗ್ಗೆ ನಾವು ಯೋಚನೆ ಮಾಡಿದರೆ, ಒಂದು ಗ್ರಾಮ ಅಭಿವೃದ್ಧಿ ಏನಾಗಬೇಕು ಅಂತೇಳಿ ಹೇಳಿ ಅಲ್ಲಿ ಹೋಗಿ ಕೂತು ಮಾತಾಡಿದರೆ, ಆ ಮೀಟಿಂಗಿನಲ್ಲಿ 50% ವಿಷಯ ಒಂದೋ ಧರ್ಮಸ್ಥಳದಿಂದ, ಇಲ್ಲ ಧರ್ಮಸ್ಥಳದವರನ್ನ ಕೇಳಿ, ಅಥವಾ ಧರ್ಮಸ್ಥಳ ಸಂಘ ಸಂಸ್ಥೆಯ ನೇತೃತ್ವದಲ್ಲಿ ಅಂತೇಳಿ ಬರದೇ ಇದ್ದರೆ ಅದು ಗ್ರಾಮದ ಅಭಿವೃದ್ಧಿಯ ಮೀಟಿಂಗೇ ಅಲ್ಲ ಅನ್ನುವಂಥ ವಿಷಯ ಆಗಿಬಿಡ್ತದೆ. ನನಗೆ ಕಾವಂತರ ಬಗ್ಗೆ ಗೊತ್ತಿತ್ತು. ನಮ್ಮ ಮನೆಯಲ್ಲಿ ಅವ್ರ ಫೋಟೋ ಇರ್ತದೆ, ನಮ್ಮಲ್ಲೆಲ್ಲವೂ ಇರ್ತದೆ. ನಮ್ಮಲ್ಲಿ ಏನೇ ಹೆಚ್ಚು ಕಡಿಮೆ ಆದರೂ ಧರ್ಮದೊಡೆಯ ನೋಡ್ಕೊಳ್ತಾನೆ ಅಂತ ಹೇಳಿಬಿಡ್ತೇವೆ. ಧರ್ಮಸ್ಥಳಕ್ಕೆ ಹೋಗಿ ಪ್ರಸಾದ ತರ್ತೇವೆ. ನಾನಲ್ಲಿ ಸಂಘಟನೆಯಲ್ಲಿ ಪೂರ್ಣಾವಧಿಯಾಗಿದ್ದಾಗ ಬೆಳ್ತಂಗಡಿಯಲ್ಲಿ ಓಡಾಡಿದೆ, ಇದೆಲ್ಲವೂ ಇತ್ತು. ಆದರೆ ಯಾವಾಗ ನಾನು ಶಾಸಕ ಆದೆ, ನಾವು ಸಿಟಿಯಲ್ಲ, ನಾವು ಹಳ್ಳಿ ಪ್ರದೇಶಗಳು ಅಂತ ಹೆಚ್ಚು. ಹಾಗಾಗಿ ಗ್ರಾಮದ ಅಭಿವೃದ್ಧಿಯೇ ನನ್ನ ಕ್ಷೇತ್ರದ ಅಭಿವೃದ್ಧಿ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ಹೇಳ್ತೇನೆ, ನನಗೆ ಕಾವಂದರ ಬಗ್ಗೆ 1000 ಪಟ್ಟು ಅಭಿಮಾನ ಮತ್ತು ಗೌರವ ಮತ್ತೆ ಬೆಳೆದಿದೆ. ಅದಾದ್ಮೇಲೆ ಅಧ್ಯಯನಕ್ಕೆ ಹೋದೆ, ಯಾವ ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹೇಳಿ. ಪ್ರತಿ ರಾಜ್ಯದಲ್ಲೂ ಒಂದೊಂದು ಯೋಜನೆಗಳಿದೆ. ಅದು ಆಜೀವಿಕಾ ಯೋಜನೆ ಅಂತಿದೆ, ಜೀವಿಕಾ ಯೋಜನೆ ಅಂತಿದೆ, ಬೇರೆ ಬೇರೆ ಹೆಸರಲ್ಲಿ ಯೋಜನೆ ಇದೆ. ಅವರದ್ದೆಲ್ಲರದ್ದು ಸ್ಟೋರಿ ತೆಗೆದ್ರೆ, ಅವರೆಲ್ಲರೂ ಮೂಲ ಕಲ್ಪನೆಯನ್ನ ಎಲ್ಲಿ ತಗೊಂಡು ಹೋಗಿದ್ದಾರೆ ಇಡೀ ದೇಶದವರು ಕೇಳಿದರೆ, ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆಯನ್ನೇ ತಗೊಂಡು ಹೋಗಿದ್ದಾರೆ. ಎಲ್ಲ ರಾಜ್ಯದವರದ್ದು ನೋಡಿದ ಮೇಲೆ ಸರ್ಕಾರದ ಯೋಜನೆಗಳನ್ನ ಇಡೀ ದೇಶದಲ್ಲಿ ಗ್ರಾಮ ಮಟ್ಟಕ್ಕೆ ತಲುಪಿಸಲಿಕ್ಕೆ ಇವತ್ತು ನಂಬಿಕೊಂಡದ್ದು ಸಂಜೀವಿನಿ ಸಂಘ ಸಂಸ್ಥೆಗಳನ್ನು. ಗ್ರಾಮೀಣ NRLM, ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಅಂತೇಳಿ ಹೇಳಿ ಲೈವ್ಲಿಹುಡ್ ಮಿಷನ್ ಅಂತೇಳಿ ಹೇಳಿ ಮಾಡಿದ್ದಾರೆ. ಇದು ಎಲ್ಲದಕ್ಕೂ ಪುನಃ ಮೂಲ ಪ್ರೇರಣೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಇಲ್ಲಿನ RSET ಅನ್ನುವಂಥ ರೂಡ್ಸೆಟ್ ಅನ್ನುವಂಥ ಸಂಸ್ಥೆಗಳು. ಸೊ ಇದರ ನಂತರ ನನಗೆ ಒಂದು ಸ್ಪಷ್ಟ ಆದದ್ದು ಏನು ಕೇಳಿದರೆ, ನಾವೇನು ಈಗ ಯೋಚನೆ ಮಾಡ್ತಾ ಇದ್ದೇವೆ, ಇದನ್ನು 42 ವರ್ಷದ ಹಿಂದೆ ಪೂಜ್ಯ ಕಾವಂದರು ಕಲ್ಪನೆಯನ್ನು ಕೊಟ್ಟು, ಸಂಘಟನೆಯ ಸ್ವರೂಪವನ್ನು ಕೊಟ್ಟು, ಅದರ ಬೆನ್ನಿಗೆ ನಿಂತ ಪರಿಣಾಮ ನನ್ನ ಕ್ಷೇತ್ರದ ಪ್ರತಿ ಗ್ರಾಮದಲ್ಲೂ ಧರ್ಮಸ್ಥಳದ ಫಲಾನುಭವಿ ಇದ್ದಾನೆ, ಇಲ್ಲ ಧರ್ಮಸ್ಥಳದ ಸಂಘಟಕ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ನಿಸಿಬಿಟ್ಟಿದೆ. ಒಂದು ಪರಿವರ್ತನೆಯ ಕಾಲ ಅಂತಿರ್ತದೆ. ಆ ಪರಿವರ್ತನೆ ಮಾಡುವವ ಬಹುಶಃ ಪ್ರತಿಫಲಾಕ್ಷೆ ಕೇಳುವುದಿಲ್ಲ. ನಾನು ಹುಡುಕಿದಾಗ ಸಿಕ್ಕಿದ್ದು, ನಿಮಗೆ ಫಲಾನುಭವಿಗಳ ಅಲ್ಲದವರು ಯಾರು ಅಂತ. ಅವರು ಕೆರೆ ತೋಡಿ ಕೊಟ್ಟಿದ್ದಾರೆ, ಊರವರೆಲ್ಲ ನೀರು ಕುಡಿದಿದ್ದೇವೆ, ಆಮೇಲೆ ಮತ್ತೇನು ನಾವು ಹೇಳಲಿಕ್ಕೆ ಹೋಗಲಿಲ್ಲ.
ಅವರು ಶಾಲೆಗೆ ಸಹಾಯ ಮಾಡಿದ್ದಾರೆ, ಶಾಲೆ ಬೆಳೆದಿದೆ, ಅದರಿಂದ ನಾವು ವಿದ್ಯಾರ್ಜನೆ ಪಡ್ಕೊಂಡಿದ್ದೇವೆ. ಇನ್ಯಾವುದೋ ಸಮಗ್ರ ಗ್ರಾಮೀಣದ ಕಲ್ಪನೆಯಲ್ಲಿ ಏನೇನು ಆಗಬೇಕು, ಸ್ಮಶಾನದಿಂದ ಹಿಡಿದು ಕೃಷಿಯಿಂದ ಹಿಡಿದು ಏನೇನು ಆಗ್ಬೇಕಂತ ಯೋಚನೆ ಮಾಡಿದ್ದಾರೆ, ಅದನ್ನೆಲ್ಲವನ್ನೂ ನಾವು ತಗೊಂಡಿದ್ದೇವೆ. ಸುಸ್ಥಿರ ಕೃಷಿ ಮಾಡಲಿಕ್ಕೆ ಏನೇನು ಆಗಬೇಕು ಅಂತ ಹೇಳಿದ್ದಾರೆ, ಅದೆಲ್ಲವನ್ನೂ ನಾವು ಪಡ್ಕೊಂಡಿದ್ದೇವೆ. ಇನ್ನೇನು ಕೇಳಲಿಕ್ಕೆ ಇಲ್ಲ ಅನ್ನುವಂಥ ಒಂದು ಗ್ರಾಮದ ಅಭಿವೃದ್ಧಿ ಕಲ್ಪನೆಯನ್ನು ಕೊಟ್ಟಂಥ ಕಾವಂದ್ರನ್ನ ಕರೆಯದೇ ಇದ್ದರೆ ಈ ಗ್ರಾಮೋತ್ಸವದ ಕಲ್ಪನೆ ಪರಿಪೂರ್ಣ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮಗೆ ಅನ್ನಿಸಿದ್ರಿಂದ ಪೂಜ್ಯ ಕಾವಂದ್ರ ಡೇಟ್ ಕೇಳಿದೆವು. ನಮಗೆ ಗೊತ್ತಿದೆ ಅವರು ಒತ್ತಡ, ಅಲ್ಲಿನ ಪರಿಸ್ಥಿತಿ, ಅಲ್ಲಿ ಭಕ್ತರು ಬರುವಂಥದ್ದು, ಕಾವಂದ್ರೆ ಭೇಟಿಯಾಗಲಿಕ್ಕೆ ದೇಶಗಳಿಂದ ಗಣ್ಯರು ಬರುವಂಥದ್ದು. ಆದರೆ ನಮ್ಮ ಒತ್ತಾಯ ಹೇಗಿತ್ತು ಕೇಳಿದರೆ, ರಾಘಣ್ಣನವರ ನಿರ್ದೇಶನ ಹೇಗಿತ್ತು ಕೇಳಿದರೆ, ನೀವು ಗ್ರಾಮಾಭಿವೃದ್ಧಿಗೆ ಹೊರಟಿರೋದ್ರಿಂದ ಅವರನ್ನು ಕರೀಲೇಬೇಕು, ದಿನಾಂಕ ನಿಶ್ಚಯ ಮಾಡ್ಕೊಳ್ಳಿ, ಅವ್ರು ಕೇಳಿದ ದಿನಾಂಕಕ್ಕೆ ನಿಶ್ಚಯ ಮಾಡಿ ಅಂತ ಹೇಳಿಬಿಟ್ರು. ಸೊ ಮೂರು ಸರ್ತಿ ಕಾವಂದ್ರ ಹತ್ರ ಬೇಡ್ಕೊಂಡಿದ್ದೆವು. ನಮಗೋಸ್ಕರ ಒತ್ತಾಯಕ್ಕೋಸ್ಕರ ಒಪ್ಪಿಕೊಂಡಿದ್ರು. ಪ್ರವಾಸಕ್ಕಿಂತ ಇಲ್ಲೇ ಏನಾದರೂ ಬಂದು ಮಾತಾಡಿಸ್ತೇನೆ, ಸಹಾಯ ಮಾಡ್ತೇನೆ ಅಂತ ಹೇಳಿದ್ರು. ಇಲ್ಲ ಕಾವಂದ್ರೆ, ಒಂದು ಸರ್ತಿ ಬನ್ನಿ, ನಮ್ಮ ಈ ಗ್ರಾಮೋತ್ಸವದ ಕಲ್ಪನೆಗೆ ನೀವು ಒಂದು ಸರ್ತಿ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇವತ್ತು ಬಂದಿದ್ದಾರೆ. ಕಾವಂದ್ರ ಆಶೀರ್ವಾದವನ್ನು ಕೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಮಾಡ್ಲಿಕ್ಕೆ ಕೊಟ್ಟಿರುವಂಥ ಗ್ರಾಮದ ಅಭಿವೃದ್ಧಿ ಅನ್ನುವಂಥದ್ದು ಏನಿದೆ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳೇನಿದೆ, ಅಲ್ಲಲ್ಲಿ ಉತ್ಪಾದನೆಗಳು ಹೆಚ್ಚು ಮಾಡಲಿಕ್ಕೆ ಏನು ಹೇಳಿದ್ದೇವೆ, ಇದೆಲ್ಲದಕ್ಕೂ ಸಹಿತ ಕಾವಂದ್ರ ಗ್ರಾಮಾಭಿವೃದ್ಧಿಯ ಮಾರ್ಗದರ್ಶನ ಇರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ಈ ಕಲ್ಪನೆಯನ್ನು ಮಾಡಲಿಕ್ಕೆ ಹೊರಟಾಗ ನಮ್ಮ ಬೆನ್ನಿಗೆ ನಿಂತವರು ಯಾರು ಕೇಳಿದರೆ ಪ್ರೀತಿಯ ರಾಘಣ್ಣನವರು. ಈ ಕ್ಷೇತ್ರಕ್ಕೆ ಒಂದು ಹೆಸರಿದೆ. ಈ ಕ್ಷೇತ್ರ ಯಾರದ್ದು ಕೇಳಿದರೆ ಯಡಿಯೂರಪ್ಪನವರದ್ದು. ಈ ಕ್ಷೇತ್ರ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಲಾಂಛನವನ್ನ ವೇದಿಕೆಯಲ್ಲಿ ಅಭಿವ್ಯಕ್ತಗೊಳಿಸುವುದರ ಮುಖಾಂತರ 3 ದಿನಗಳ ಬೈಂದೂರಿನ ಹಬ್ಬ ಬೈಂದೂರು ಉತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬೈಂದೂರು ಉತ್ಸವ 2026 ಇದೀಗ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳುತ್ತಿದೆ ರಾಮಲಿಂಗಾರೆಡ್ಡಿಯವರ ಅಮೃತ ಹಸ್ತದಿಂದ. 2026ರ 3 ದಿನಗಳ ಬೈಂದೂರಿನ ಉತ್ಸವವನ್ನ ಉದ್ಘಾಟಿಸಿಕೊಟ್ಟಂತಹ ಮಾನ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ಪ್ರೀತಿಯ ನಮನವನ್ನ ಸಲ್ಲಿಸಿಕೊಳ್ಳುತ್ತಾ ಇವತ್ತಿನ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರೋದು ಬೆಳಕು. ಈ ವೇದಿಕೆಯ ಬೆಳಕು ಬೈಂದೂರಿನ ಆಶಾದೀಪವಾಗಬೇಕು ಎನ್ನುವ ಆಶಯದ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಬೈಂದೂರು ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಇವರ ವತಿಯಿಂದ ಬೈಂದೂರಿಗೆ ಆಗಮಿಸಿರುವ ಬೈಂದೂರು ಉತ್ಸವದ ಈ ನೆಲದಲ್ಲಿ ತಮ್ಮ ಪಾದ ಸ್ಪರ್ಶದಿಂದ ಈ ಭೂಮಿಯನ್ನು ಪಾವನಗೊಳಿಸಿರುವ ಪರಮ ಪೂಜ್ಯರಿಗೆ ಮತ್ತೊಂದು ವಿಶೇಷ ಗೌರವವನ್ನು ಅರ್ಪಿಸುವರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಮುಖರನ್ನ ವೇದಿಕೆಯ ಮುಂಭಾಗಕ್ಕೆ ನಾನು ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರನ್ನ ಗೌರವಿಸುವರೆ ತಾವೆಲ್ಲರೂ ವೇದಿಕೆಯ ಮಧ್ಯಭಾಗಕ್ಕೆ ಆಗಮಿಸಿ ಈ ಸತ್ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರಿಗೆ ಮತ್ತೊಮ್ಮೆ ನಮಸ್ಕಾರವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ.
ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವ ಪ್ರಕಾಶ್ ಶೆಟ್ಟಿ ಎಡ್ತಾಡಿ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಪ್ರಕಾಶ್ ಶೆಟ್ಟಿ ಎಡ್ತಾಡಿ ಅವರು ವೇದಿಕೆಗೆ ಆಗಮಿಸಿ ವೇದಿಕೆಯ ಮೇಲ್ಭಾಗದಲ್ಲಿ ಆಸೀನರಾಗಬೇಕು ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಈ ದಿವಸ ಇಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಬೈಂದೂರು ಉತ್ಸವವನ್ನು ಶ್ರೀ ಗಂಟಿಹೊಳಿಯವರು ಕಲ್ಪನೆ ಮಾಡಿ ನಾವು ಇಲ್ಲಿ ಬರಲೇಬೇಕು ಅದರಲ್ಲಿ ಭಾಳ ಒತ್ತಾಯ ಮಾಡಿ ಇಲ್ಲಿ ಕರೆದಿದ್ದಾರೆ. ನೀವು ಕೂಡ ಬಹಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದೀರಿ. ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂದರೆ ನಾವು ಭಾಳ ಹಿಂದೆ ಇಲ್ಲಿ ನಮ್ಮ ಧರ್ಮೋತ್ಥಾನ ಟ್ರಸ್ಟನ್ನು ಪ್ರಾರಂಭಿಸಿದೆವು. ಆ ಟ್ರಸ್ಟ್ ಪ್ರಾರಂಭಿಸುವಾಗ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕಲ್ಪನೆಯನ್ನು ಮಾಡಿದೆವು. ಹಳೆಯ ಶಿಲಾಮಯವಾದ ದೇವಸ್ಥಾನಗಳನ್ನು ಪುನಃ ರೂಪಿಸಿ ಅದೇ ರೀತಿಯಲ್ಲಿ ಹೊಸ ದೇವಸ್ಥಾನ ಹಾಗೆ ಮಾಡಿ ಅದನ್ನು ಕೊಡಬೇಕು ಅಂದರೆ ಈ ರೀತಿ ಕಲ್ಪನೆ ಮಾಡಿದಾಗ ಎರಡನೇ ದೇವಸ್ಥಾನ, ಮೊದಲನೇ ದೇವಸ್ಥಾನ ಎಣ್ಣೆಯಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆವು. ಎರಡನೇ ದೇವಸ್ಥಾನ ಬೈಂದೂರಿನಲ್ಲಿ ಶೈನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಮಾಡಿ ಹೀಗೆ SR ರಾಯರು ಅಂತೇಳಿ ಆಗ ಪ್ರಸಿದ್ಧರಾದ ಸಂಶೋಧಕರಿದ್ದರು. ಅವರ ಮಾರ್ಗದರ್ಶನದಲ್ಲಿ ಶೈನೇಶ್ವರ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಎರಡನೇ ದೇವಸ್ಥಾನ ಬೈಂದೂರು. ಹಾಗೆ ಬೈಂದೂರು ಯಾವಾಗಲೂ ನನಗೆ ನೆನಪು. ಈ ಭಾಗದಲ್ಲಿ ನಾನು ಸಾವಿರಾರು ಸಲ ಓಡಾಡಿದ್ದೇನೆ. ಧಾರವಾಡಕ್ಕೆ ಹೋಗಬೇಕಾದ್ರೆ ಬೈಂದೂರು ಮೇಲೆ ಹೋಗಬೇಕು. ಹಾಗಾಗಿ ಅನೇಕ ಬಾರಿ ಬೈಂದೂರು ದಾಟುವಾಗಲೆಲ್ಲ ಅದು ನನಗೆ ನೆನಪಾಗ್ತದೆ. ಮತ್ತು ಬಹಳ ಪ್ರೀತಿಯ ಊರು ಇದು. ಯಾಕಂದರೆ ನಮ್ಮಲ್ಲಿ ಭಕ್ತರು ಭಾಳ ಜನ ಇಲ್ಲಿದ್ದಾರೆ, ಬಹಳ ಭಕ್ತರು ಇದ್ದಾರೆ ಅನ್ನೋ ಜಾಗ ಇದು. ಹಾಗಾಗಿ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾದ್ರೆ ಕ್ಷೇತ್ರಕ್ಕೆ ಇಲ್ಲಿ ಬಹಳ ಜನ ಇಲ್ಲಿ ನಡ್ಕೊಳ್ತಾರೆ ಮತ್ತು ಬಹಳ ಜನ ಇಲ್ಲಿ ಬಂದಿರ್ತಾರೆ. ನಮಗೆ ಸಂತೋಷ ಅಂತಂದರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಲ್ಪನೆ ಇಲ್ಲಿ ಸಾಕಾರಗೊಂಡಿದೆ. ಇಲ್ಲಿ 7 ವಲಯಗಳನ್ನು ಗೊಂಡಿದ್ದಾರೆ. ಇಲ್ಲಿ ಸುಮಾರು 18,456 ಕುಟುಂಬಗಳು ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ವಸಹಾಯ ಸಂಘಗಳ ಸಂಖ್ಯೆ 2,200 ಇದೆ. ಆದರೆ ಸದಸ್ಯರು 18,456 ಸದಸ್ಯರಿದ್ದರೆ ಒಂದೊಂದು ಕುಟುಂಬದೊಂದು ತೆಗೆದುಕೊಂಡ್ರೆ 18,000 ಕುಟುಂಬಗಳೇ ಈ ಸಂಖ್ಯೆ. ಇದು ಈ ಕುಟುಂಬಗಳಿಗೆ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಇಲ್ಲಿ ಸುಮಾರು 131 ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಂದ ನೇರವಾಗಿ ನಿಮಗೆ ಕೊಡಿಸಿದ್ದೇವೆ. ಅಂದರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಬೇಕಾದ್ರೆ ಕಷ್ಟ, ಅದರಿಂದ ನೇರವಾಗಿ ಬ್ಯಾಂಕ್ಗಳು ನಿಮಗೆ ಸಾಲನ ಕೊಟ್ಟಿದ್ದಾರೆ. ಮತ್ತು ಪ್ರಥಮ ಬಾರಿಗೆ ಈ ವ್ಯವಹಾರದಲ್ಲಿ ಲಾಭಾಂಶ ಅಂದರೆ ಕೆನೆ ಬಂದ ಹಾಗೆ, ಹಾಲಿನ ಮೇಲೆ ಕೆನೆ ಕಟ್ಟಿದರೆ ಹೇಗೆ ಕೆನೆ ಬರುತ್ತೆ ಹಾಗೆ ಲಾಭಾಂಶ ಅಂದರೆ ಹಾಗೆ ಮೇಲಿನ ತಲೆ ಕಟ್ಟುವುದು. ಕೆನೆಯನ್ನು ಎಲ್ಲರೂ ಮನೆಯಲ್ಲಿ ಉಪಯೋಗಿಸ್ತಾರೆ, ಅದು ನಾವು ಅದನ್ನು ಉಪಯೋಗಿಸಲಿಲ್ಲ. ಸಾಲಕ್ಕೆ ಭರ್ತಿ ಮಾಡಿಕೊಳ್ಳುವ ಬದಲಾಗಿ ನಿಮಗೆ ವಾಪಸ್ ಕೊಟ್ಟಿದ್ದು. ಹೀಗೆ ನಾವು ಕೊಟ್ಟಂಥ ಮೊತ್ತ ಸುಮಾರು 4 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ, 5 ಕೋಟಿ 5 ಲಕ್ಷ ರೂಪಾಯಿಯನ್ನು ನಿಮಗೆ ಹಂಚಿದ್ದೇವೆ, ಲಾಭಾಂಶವಾಗಿ ನಿಮಗೆ ಹಂಚಿದ್ದೇವೆ. ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾಡಿದ್ದೇವೆ. ಕೋಡೇರಿ ಹಕ್ರೆ ಮಠ ಕೆರೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. 202 ಜನ ಪಾನಮುಕ್ತರಾಗಿದ್ದಾರೆ. ಪಾನಮುಕ್ತರು ಅಂತಂದರೆ ಪಾನಮುಕ್ತರಾಗಬೇಕಾದ್ರೆ ಜನಜಾಗೃತಿ ವೇದಿಕೆಯ ಮೂಲಕ ಜನಜಾಗೃತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮಾಡಿ. ಹೀಗಾಗಿ ನಿಮಗೆ ಎಲ್ಲ ಕಾರ್ಯಕ್ರಮ ಕೂಡ ಇಲ್ಲಿ ಒಂದು ಒಳ್ಳೆಯ ನಿಮ್ಮ ಎಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲರ ಅಭಿಮಾನದಿಂದಾಗಿ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ. ಈ ಮುಖ್ಯವಾಗಿ ನಮಗೆ ಇಲ್ಲಿ ಆಗಬೇಕಾದ್ದು ಅಂತಂದರೆ ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣಗಳ ಈಗ ನಾನು 50 ವರ್ಷಕ್ಕಿಂತ ಇಲ್ಲಿ ಓಡಾಡ್ತಿದ್ದೇನೆ. 50 ವರ್ಷಕ್ಕಿಂತ ಹೋದಾಗ ಬೈಂದೂರು ಹೇಗಿತ್ತು, ಈಗ ಹೇಗಿದೆ ಅನ್ನೋದು ನನಗೆ ಕಲ್ಪನೆ ಇದೆ. ಮೈಯಾಡಿ ಶಾಲೆಯನ್ನು ಅಲ್ಲಿಯ ಹೆಡ್ ಮಾಸ್ಟ್ರು ನಮಗೆ ನಡೆಸಲಿಕ್ಕಾಗೋದಿಲ್ಲ, ನೀವು ವಹಿಸ್ಕೊಳ್ಬೇಕು, ಬೈಂದೂರು ಎಲ್ಲಿ ಇದೆ ಅಂತ ನಾನು ಕೇಳಲಿಲ್ಲ. ಆದರೆ ಬೈಂದೂರಿನ ಬಗ್ಗೆ ಪರಿಚಯ ಇದೆ, ಯಾಕಂದರೆ ಭಾಳ ಜನ ಭಕ್ತರಲ್ಲಿ ಬರ್ತಿದ್ರು. ಆಗ ಆ ಶಾಲೆನ ಈಗಲೂ ಕೂಡ ಮೈಯಾಡಿಯಲ್ಲಿ ಇರುವ ಶಾಲೆ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಮತ್ತು ಇಲ್ಲೆಲ್ಲ ಅನೇಕ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಎಲ್ಲ ಕಾರ್ಯಕ್ರಮ ರೂಪಿಸುವಾಗ ನಮಗೆ ಒಂದೇ ಮನಸ್ಸಿಗೆ ಹೊಳೆದದ್ದು, ಇದು ಒಳ್ಳೆಯ ಕಾರ್ಯಕ್ಷೇತ್ರ, ನಮ್ಮ ಭಕ್ತರಿರುವಂಥ ಏರಿಯಾ, ಈ ಭಕ್ತರಿಗೆ ಅನೇಕ ಸೇವೆಯನ್ನು ಮಾಡಬೇಕು ಅಂಥೇಳಿ. ಹೀಗಾಗಿ ಈಗ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ, ಸೇವೆಯನ್ನು ಬಳಸ್ಕೊಂಡಿದ್ದೀರಿ, ಕಾರ್ಯಕ್ರಮವನ್ನು ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ನಿಮಗೆಲ್ಲ ಅಭಿನಂದನೆಗಳನ್ನು ಕೊಡ್ತಾ, ಈ ಕಾರ್ಯಕ್ರಮ ಗಂಟಿಹೊಳೆಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಈಗ ಅವರು ಬಹಳ ಪ್ರಖ್ಯಾತರಾಗಿದ್ದಾರೆ ಮತ್ತು ಇಲ್ಲಿ ಅವರು ಪಾದರಕ್ಷೆ ಇಲ್ಲದೆ ಓಡಾಡುತ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಕೂಡ ಪಾದರಕ್ಷೆ ಇಲ್ಲದೆ ಓಡಾಡೋರು, ಬರಿಗಾಲ ಓಡಾಡ್ತಾರೆ. ಅದು ಭಾಳ ನಿನ್ನೆ ಉಡುಪಿಯಲ್ಲಿ ನಾನು ಯಾರಿಗೂ ಹೇಳ್ತಿದ್ದೆ, ನಾಳೆ ಕಾರ್ಯಕ್ರಮ ಇದೆ ಬೈಂದೂರಿನಲ್ಲಿ. ಯಾರ ಕಾರ್ಯಕ್ರಮ? ಗಂಟೆಡು ಪಾದರಕ್ಷೆ ಹಾಕದೇ ಇರೋ ಗಂಟೆಡೆ ಹೌದು ಅಂತೇಳಿ, ಅಂದರೆ ಎಲ್ಲರಿಗೆ ಪರಿಚಿತರಾಗಿದ್ದಾರೆ, ಅಷ್ಟು ಪರಿಚಿತರಾಗಿದ್ದಾರೆ. ಈಗ ಅವರ ಪ್ರೀತಿ ಮತ್ತು ಅವರ ಇದರಿಂದಾಗಿ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮುಖ್ಯವಾಗಿ ಧಾರ್ಮಿಕತೆ ನಮ್ಮ ಎಲ್ಲ ಜೀವನದ ತಳಹದಿ. ಧಾರ್ಮಿಕತೆ ಅಂದರೆ ಗೊಡ್ಡು ಸಂಪ್ರದಾಯಗಳನ್ನು ಪಾಲಿಸುವುದಲ್ಲ, ನಮ್ಮ ವ್ಯವಹಾರದಲ್ಲಿ ಎಲ್ಲೆಲ್ಲ ನಿಯತ್ತಿನಿಂದ ವರ್ತಿಸುತ್ತೆ. ಇಲ್ಲಿ ಎಲ್ಲರೂ ಕೂಡ ಭಾಳ ನಿಯತ್ತಿನಿಂದ ವರ್ತಿಸ್ತಾರೆ, ನಿಯತ್ತಿನಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇದು ಈ ಕಲ್ಪನೆ ಏನಿದೆ ಇಲ್ಲಿ ಅವ್ರು ಹೇಳಿದರು, ಗ್ರಾಮಗಳಲ್ಲಿ ಮಾಡಿ ಆಮೇಲೆ ತಾಲೂಕು ಮಾಡಿದ್ದೇವೆ ಅಂತ ಹೇಳಿ. ಈ ಬೈಂದೂರು ಉತ್ಸವದ ಕಲ್ಪನೆಯನ್ನೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಗಳು ಉತ್ಸವಗಳನ್ನು ಮಾಡ್ತಾರೆ, ಒಂದೊಂದು ಊರಿನಲ್ಲಿ ಒಂದೊಂದು ಉತ್ಸವ ಮಾಡ್ತಾಯಿದೆ. ಆದರೆ ಬೈಂದೂರು ಉತ್ಸವ ಅಂಥೇಳಿ ಮಾಡಿ ಈ ಭಾಗದ ಜನರಿಗೆಲ್ಲ ಸಂಘಟನೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರನ ಉಳಿಸುವಂಥ ಕೆಲಸ ಭಾಳ ಮಾಡಿದೆ. ಬಹಳ ಮುಖ್ಯ. ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ಏನೇ ಬದಲಾದರೂ ನಾವು ವೇಷಭೂಷಣಗಳು ಬದಲಾಗಬಹುದು. ನಾವು ಪ್ಯಾಂಟ್ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ಯಾವುದು ಬಟ್ಟೆಯನ್ನು ಹಾಕ್ಬೋದು. ಆದರೆ ನಮ್ಮ ಮೂಲ ಸತ್ವಗಳನ್ನು ಬಿಡಬಾರ್ದು, ಮೂಲ ತತ್ವಗಳನ್ನು ಬಿಡಬಾರ್ದು. ಇಲ್ಲಿಯ ಜನತೆ ಎಷ್ಟು ಸತ್ಯವಂತರು, ಎಷ್ಟು ನಿಷ್ಠಾವಂತರು ಅಂತಂದರೆ ಈಗಲೂ ಕೂಡ ಕ್ಷೇತ್ರದ ಎಲ್ಲ ನಡವಳಿಕೆಗಳಲ್ಲಿ ನಡೆಸ್ತಾ ಇದ್ದಾರೆ, ನಡವಳಿಕೆಗಳನ್ನು ನಂಬಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಭಾಳ ಸಂತೋಷದ. ಇಲ್ಲಿ ಕೊಲ್ಲೂರು ಕ್ಷೇತ್ರ ಇದೆ, ಹಟ್ಟಿಯಂಗಡಿ ಕ್ಷೇತ್ರ ಇದೆ, ಇವೆಲ್ಲ ಕ್ಷೇತ್ರಗಳ ಮುಖ್ಯಸ್ಥರು ಇಲ್ಲಿದ್ದಾರೆ. ಇವರೆಲ್ಲ ಈ ಕ್ಷೇತ್ರಗಳ ಪ್ರಭಾವದಿಂದಾಗಿ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಇದೇ ರೀತಿ ನಡ್ಕೊಂಡು ಹೋಗಲಿ. ಈ ಉತ್ಸವಗಳು ಕೇವಲ ಉತ್ಸವವಾಗಿ ಒಂದು ಸಲ ಬೆಳಕು ಕೊಟ್ಟು ಮತ್ತೆ ಆರಿ ಹೋಗೋ ಆಗಬಾರ್ದು. ಬದಲಾಗಿ ಶಾಶ್ವತವಾಗಿ ಉರಿಯುವಂಥ ದೀಪ ಆಗಬೇಕು, ಜ್ಯೋತಿ ಆಗಬೇಕು ಅಂತ ಹೇಳಿ ಇದನ್ನು ನಿಮ್ಮೆಲ್ಲರಿಗೂ ನೀವೆಲ್ಲ ಎಚ್ಚರಿಕೆಯಿಂದಿರಿ. ಧರ್ಮದ ದಾರಿಯಲ್ಲಿ ನಡೀರಿ, ಧರ್ಮ ಬಿಟ್ಟು ಹೋಗಬೇಡಿ, ಧರ್ಮದ ದಾರಿಯಲ್ಲಿ ಸಂತರಾಗಿ ನಿರ್ವಹಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ಅನುಗ್ರಹ ಇರಲಿ. ಒಂದು ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿ ಈ ಕ್ಷೇತ್ರಗಳನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿದ್ದಾರೆ. ಅದನ್ನು ಮುಟ್ಟಿಸುವಲ್ಲಿ ಕೆಲವು ಕಾರ್ಯಕರ್ತರು ವಿಫಲ ಆಗಿರ್ಬೋದು, ಆದರೆ ಕಾರ್ಯಕ್ರಮ ಎಲ್ಲವೂ ಒಳ್ಳೆಯ ರೂಪ ಇದರಿಂದ ಈ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಕಾರ್ಯಕ್ರಮ ಅಂತೇಳಿ ನಾನು ಆಶಿಸಿ, ಈ ಕಾರ್ಯಕ್ರಮ ತಿಳ್ಕೊಳ್ಳುವರೆ ಈ ಉತ್ಸವ ಬಹಳ ಪ್ರಯೋಜನ ಆಗಿದೆ. ಈ ಗಂಟೆಯೊಳಗೆ ಅವರು ಹೇಳಿದರು ಏನಂತಂದರೆ, ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಇದು ಅಂದರೆ ಭಾಳ ಒಳ್ಳೆಯದು. ಜನರಿಗೆ ಕಾರ್ಯಕ್ರಮ ಗೊತ್ತಿಲ್ಲದೆ ನಾವು ಹಿಂದೆ ಕೃಷಿ ಮೇಳ ಮಾಡುವಾಗ ಒಂದು ಮಾತಾಡಿದ್ದೇನೆ, ವಿದ್ಯುತ್ ಶಕ್ತಿ ಅದು ಬೇರೆ ಯಾವುದು ಸರ್ಕಾರದ ಇಲಾಖೆಯಿಂದ ಬರುವಂಥ ಸವಲತ್ತು ಇದ್ದರೆ ಸರಿಯಾಗಿ ಬರುವುದಿಲ್ಲ ಯಾಕೆ ಅಂತ ಕೇಳುವಂಥದ್ದು ಯಾರು? ನಾವು ಕೇಳಿ ಅಂತ ಹೇಳ್ತೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಲ್ಲಿ ಕೇಳುವ ಅವರು ಸರಿಯಾಗಿ ಅದಕ್ಕೆ ವಿವರಣೆ ಕೊಡ್ತಾಯಿದ್ರು. ವಿದ್ಯುತ್ ಶಕ್ತಿ ನಮಗೆ ನನ್ನ ಪಕ್ಕದ ಮನೆಯಲ್ಲಿ ಸಿಕ್ತು ಅಂದರೆ ಅವರಿಗೆ ಇನ್ಫ್ಲುಯೆನ್ಸರ್ ಸಿಕ್ತು ಅಂತ ಅವ್ರು ಹೇಳೋದು. ನಾವಾಗ ಅವರ ಹತ್ರ ಕೇಳಿದೆವು, ಸ್ವಾಮಿ ನೀವು ಇವರಿಗೆ, ಆಗ ಅವ್ರು ಹೇಳಿದರು 5 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು, 2 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು. 5 ಕಂಬದಲ್ಲಿ 1, 2 ಕಂಬ ಹಾಕಿ 3 ಜನಕ್ಕೆ ಕೊಡ್ಬೋದು ವಿದ್ಯುತ್ ಶಕ್ತಿ. ಹಾಗಾಗಿ ಅದನ್ನು ಆ ದೃಷ್ಟಿಯಲ್ಲಿ ನಾವು 5 ಕಂಬ ಹಾಕಿ ಕೊಡುವಂಥ ಮನೆ ಇದ್ರೂ ಕೂಡ ಅವರನ್ನು ಬಿಟ್ಟು 2 ಕಂಬ ಹಾಕಿ ಕನೆಕ್ಷನ್ ಜಾಸ್ತಿ ಆಗ್ತದೆ ಅಂತೇಳಿ ಆ ರೀತಿ ಮಾಡಿದೆ. ಈ ರೀತಿ ಹೇಳುವಂಥ ಅವಕಾಶಗಳು ಅಧಿಕಾರಿಗಳು ಇರಲಿಲ್ಲ. ಅದು ನಮ್ಮ ಕೃಷಿ ಮೇಳದ ಮೂಲಕ ಈ ರೀತಿಯ ಎಲ್ಲ ಅವಕಾಶಗಳು ಜನರಿಗೆ ದೊರಕಿತ್ತು ಮತ್ತು ಎಲ್ಲ ಅವಕಾಶಗಳು ಜನರಿಗೆ ಪ್ರಶ್ನೆ ಕೇಳುವಂಥ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರಶ್ನೆ ಕೇಳುವಂಥ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವುಗಳ ಸಂಶಯ ನಿವಾರಣೆ ಮಾಡಿಕೊಳ್ಳುವಂಥದ್ದು ಜನರ ಮೊದಲ ಕರ್ತವ್ಯ. ಸಂಶಯ ಪಡುವಂಥದ್ದು ನಮಗೆ ಆವಾಗಲಿದ್ದೇ ಸಂಶಯ, ಏನು ಇವರು ಬೇರೆಯವರು ಕೊಟ್ಟರು, MLA ಹೇಳಿದ್ದಾರೆ, ಇನ್ಯಾರು ಹೇಳಿದ್ದಾರೆ, ಇನ್ಫ್ಲುಯೆನ್ಸ್ ಮಾಡಿದರು ಅಂದರೆ. ಹಾಗಾಗಿ ಇದೆಲ್ಲ ಬದಲು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವಂಥದ್ದು ಭಾಳ ಮುಖ್ಯ ಅಂತೇಳಿ ನಿಮಗೆ ಆಶಿಸ್ತಾ
ಈ ರೀತಿಯ ಕಾರ್ಯಕ್ರಮಗಳು ಸಂಶಯ ನಿವಾರಣೆ ಕಾರ್ಯಕ್ರಮಗಳಾಗಲಿ, ಸಂಶಯ ನಿವಾರಣೆ ಆಗಲಿ ಎಲ್ಲರದ್ದು, ಮತ್ತು ಏನೇನು ಸರ್ಕಾರದ ಯೋಜನೆಗಳಿದೆ ಅದನ್ನು ಜನರಿಗೆ ಕೊಡುವಲ್ಲಿ ಯಾವ ಕಾರ್ಯಕ್ರಮ ನೇರವಾಗಿ ಜನರಿಗೆ ಮುಟ್ಟುತ್ತೆ, ಯಾವ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ಇದು ಸಿಗುವಂತಾಗಲಿ ಅಂತೇಳಿ ಆಶಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಗಂಟೆಹೊಳೆಯವರು ಯಾವ ಉದ್ದೇಶದಿಂದ ಇದನ್ನು ಮಾಡಿದಾರೋ ಅದು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭ ಹಾರೈಸಿ. ಸೇವೆಯ ಮೂಲಕ ಸಂಸ್ಕಾರವನ್ನ ಸಾರಿದ, ಧರ್ಮದ ಮೂಲಕ ಮಾನವೀಯತೆಯನ್ನ ಬೆಳೆಸಿರುವ ಪವಿತ್ರ ಕ್ಷೇತ್ರ ಧರ್ಮಸ್ಥಳ. ಧರ್ಮವೇ ದಾರಿ, ಸೇವೆಯೇ ಶಕ್ತಿ, ನಂಬಿಕೆಯೇ ನೆಲೆ, ಮಾನವೀಯತೆಗೆ ಮನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಂಥ ಪವಿತ್ರ ಕ್ಷೇತ್ರದ ಮಾರ್ಗದರ್ಶನ ಇವತ್ತು ದೇಶದಾದ್ಯಂತ ಮಾನವೀಯ ಸೇವೆಗೆ ದಿಕ್ಕು ತೋರಿಸ್ತಾ ಇದೆ. ಧರ್ಮಸ್ಥಳದ ಈ ಸೇವಾ ಪರಂಪರೆಯ ಹಿಂದಿರುವ ಮಹಾನ್ ಎಲ್ಲ ಮಾತೆಯರು ದಯವಿಟ್ಟು ಕೂತು ಈ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು, ಆನಂದಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ದೈವದೇವರುಗಳ ನರ್ತಕರ ಸಂಘ. ನಾವೆಲ್ಲರೂ ಕೂಡ ಕೇಳಿದೀವಿ, ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳಿ. ಆ ರೀತಿ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರು ಮಾಡ್ತಿರುವಂತ ಈ ಪವಿತ್ರವಾದಂತ ಕಾರ್ಯದಲ್ಲಿ ನಿಮ್ಮ ರಾಘಣ್ಣನ ಹೆಸರು ಕೂಡ ನಿಮಿತ್ತವಾಗಿ ನಾನು ಜೊತೆಗಿದ್ರು ಕೂಡ ಇದರ ಸಂಪೂರ್ಣ ಯಶಸ್ಸು ಗೌರವಂತ ನಮ್ಮ ಶಾಸಕರಂತ ಗುರುರಾಜ್ ಗಂಟೆಹೊಳೆ ಅವರು ಅವರಿಗೆ ಚಪ್ಪಾಳೆ ತಟ್ಟೋ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ನಾನು ಅವರ ಮುಖಸ್ಥಿತಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿಗೆ ಶಾಸಕರಾಗಿ ಅತ್ಯಂತ ಅನುಭವಿ ಸಮಾಜಮುಖಿಯಾದಂಥ ಕೆಲಸವನ್ನ ಮಾಡಿದಂಥ ಒಂದು ಪ್ರತಿಫಲ, ಪರಿವಾರದ ಒಂದು ಚೌಕಟ್ಟಿನಲ್ಲಿ ಬೆಳೆದಂಥ ಒಬ್ಬ ಕಾರ್ಯಕರ್ತ ಯಾವ ರೀತಿ ಒಬ್ಬ ಶಾಸಕನಾಗಿ ಕೆಲಸ ಮಾಡ್ಬೋದು ಅನ್ಲಿಕ್ಕೆ ಗೌರವಿತ ಗುರುರಾಜ್ ಗಂಟೆಹೊಳೆ ಅವರು ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 43 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಗ್ರಾಮ ಉತ್ಸವ ಅಂತ ಮಾಡಿ ಸರ್ಕಾರ ಕೊಡುವಂತ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮೀಣ ಬದುಕದ ಜನರಿಗೆ ಅವರ ಮನೆಗೆ ತಲುಪಿಸಲಿಕ್ಕೆ ಅವ್ರದೇ ಆದಂತ ಒಂದು ತಪಸ್ಸು, ಆ ತಪಸ್ಸಿನ ಒಂದು ಪ್ರತಿಫಲ ಇದು ಗ್ರಾಮ ಉತ್ಸವ ಆಗಿ, ಬೈಂದೂರು ಉತ್ಸವ ಆಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಇದಕ್ಕೆ ಆಶೀರ್ವಾದನ ಮಾಡಲಿಕ್ಕೆ ನಮ್ಮೆಲ್ಲರೂ ನಡೆದಾಡುವಂತಹ ದೇವರಾದಂತ ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿನಿಂದ ನಮ್ಮ ಗುರುಗಳು ಇವತ್ತು ಆಗಮಿಸಿರದೆ ಒಂದು ದಟ್ಟ ಒಂದು ನಮಗೆ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರೆಲ್ಲ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಏನು ಒಂದು ಹಿಂದುಳಿದ ತಾಲೂಕಿನ ಪಟ್ಟಿ ಏನಿತ್ತು, ಗೌರವಂತ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇರ್ಬೋದು, ಇವತ್ತಿನ ಘನ ಸರ್ಕಾರದ ಹಾರೈಕೆ ಇರ್ಬೋದು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮಾತಾಡ್ತಾ ಇದ್ದೆ, ಹಿಂದೆ ನಿಮ್ದೇ ಸರ್ಕಾರ ಇದ್ದಾಗ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಸಹಕಾರ ಕೊಟ್ಟಿದ್ರಿ, ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಂದು ತುದಿ ಮುಡಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ತಮ್ಮ ಅಮೃತ ಇವತ್ತು ನಮ್ಮ ಬೈಂದೂರಿನ KSRTC ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯ್ತು ಅಂತೇಳಿ ಗೌರವಂತ ಹಿರಿಯರಲ್ಲಿ ನಾನು ಮಾತಾಡ್ತಾ ಇದ್ದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ನ ಅನೇಕ ಮುಖಂಡಗಳಲ್ಲಿ ಅತ್ಯಂತ ಗೌರವಿಸುವಂತ ಒಬ್ಬ ಹಿರಿಯ ಮುತ್ಸದಿ ಅಂದ್ರೆ ನಮ್ಮ ಗೌರವಂತ ರಾಮಲಿಂಗಾರೆಡ್ಡಿ ಅವರು. ದೇವರ ಅಧಿಕಾರ, ಲಕ್ಷ್ಮಿ, ಸರಸ್ವತಿ ಎಲ್ಲದೂ ಕೂಡ ಕೊಟ್ಟಿದ್ರು ಕೂಡ ಡೌನ್ ಟು ಅರ್ತ್ ಒಬ್ಬ ಗ್ರಾಮೀಣ ಪ್ರದೇಶದ ಜನರಿಗೆ ಬದುಕಿಗೆ ಏನೇನು ಶಕ್ತಿಯನ್ನು ತುಂಬಬೇಕು ಆ ದಿಕ್ಕಲ್ಲಿ ಸಂಪೂರ್ಣವಾದಂತ ಕಾರ್ಯವನ್ನ ನಮ್ಮ ಗೌರವಂತ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದ ಆಗ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಮಾತಾಡುವಂತ ಸಂದರ್ಭ ಅಲ್ಲ, ಗುರುಗಳು ಹೆಚ್ಚಿಗೆ ಕೂರ್ಸ್ ಮಾತಾಡುವಂತ ತಪ್ಪು ಕೂಡ ನಾವು ಯಾರು ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಇದನ್ನ ನಮ್ಮ ಬೈಂದೂರು ಉತ್ಸವವನ್ನ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಇದು ಬೈಂದೂರಿನ ಒಂದು ಯುವ ಜನತೆಯಲ್ಲಿ ಒಂದು ಅದ್ಭುತವಾದಂತ ಪ್ರತಿಭೆಯನ್ನು ಕೂಡ
ಗುರುತಿಸುವಂತ ಒಂದು ಕಾರ್ಯಕ್ರಮ ಇರ್ಬೋದು, ನಮ್ಮ ಪ್ರವಾಸೋದ್ಯಮದ ಒಂದು ಹಬ್ಬ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನೇನು ಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ಇಕೋ ಟೂರಿಸಂ ಆಗ್ಲಿಕ್ಕೆ ಏನ್ ಗಮನ ಕೊಡ್ಬೇಕು ಅದು ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಗಮನವನ್ನ ಕೊಡ್ತಾ ಇದೀವಿ. ವಿಶೇಷವಾಗಿ ರೈಲ್ವೆ, ಹೈವೇ ಮತ್ತೆ ಮೂಲಭೂತ ಸೌಕರ್ಯಗಳು. ಇವತ್ತು ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆ ಮೇಲೆ ಅವರು ನಿಂತು ಮಾತಾಡ್ಬೇಕಾದಾಗ ನಮ್ಮ ದೇಶದ ಎಲ್ಲ ಕಡು ಬಡವರ ಮನೆಗಳಿಗೆ ಶೌಚಾಲಯಗಳನ್ನ ಕೊಡ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಇತ್ತು, ಏನಪ್ಪ ನಮ್ಮ ಪ್ರಧಾನಮಂತ್ರಿಗಳು ಕೂಡ ರೆಡ್ ಫೋರ್ಟ್ ಮೇಲೆ ಶೌಚಾಲಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿ. ಅರೆ ಆಶ್ಚರ್ಯ ಆಯ್ತು, ಇವತ್ತು ಕೂಡ 10 ರಿಂದ 12 ಕೋಟಿ ಶೌಚಾಲಯಗಳು ಬಡವರ ಮನೆಗೆ ಅವಶ್ಯಕತೆ ಇತ್ತಲ್ಲ, ಅದನ್ನ ಸಂಪೂರ್ಣ ಮಾಡುವಂತ ಕೆಲಸ ಆಯ್ತಲ್ಲ. ಗ್ರಾಮೀಣ ಅಭಿವೃದ್ಧಿ ಮನೆಗಳು ಬೇಕು, ರಸ್ತೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ನನಗಿನ್ನೂ ನೆನಪಿದೆ, ಯಡಿಯೂರಪ್ಪ ಸಾಹೇಬರು ಮೊದಲೇ ಬಾರಿ ಮುಖ್ಯಮಂತ್ರಿಗಳಾದಾಗ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಆ ಸ್ಥಾನದಲ್ಲಿ, ಸಂವಿಧಾನಬದ್ಧಂತ ಸ್ಥಾನದಲ್ಲಿ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿ ಆದಂತ ನಮ್ಮ ವೀರೇಂದ್ರ ಹೆಗ್ಡೆಜಿ ಅವರು ಆ ಒಂದು ವೇದಿಕೆಯಲ್ಲಿ ಕೂತು, ಯಡಿಯೂರಪ್ಪನವರು ಪಕ್ಕದಲ್ಲಿ ಕೂತು ಈ ರಾಜ್ಯದ ಗ್ರಾಮೀಣ ಬದುಕಿಗೆ ಏನೇನು ಆಗ್ಬೇಕು ಅಂತೇಳಿ ಅವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಜಿ ಅವರು ಮಾರ್ಗದರ್ಶನ ಮಾಡಿದ್ದು ಇಡೀ ರಾಜ್ಯಕ್ಕೆ ಟೆಲಿಕಾಸ್ಟ್ ಆಗಿದ್ದು ಕೂಡ ನನ್ನ ಕಣ್ಮುಂದಿದೆ. ಆ ರೀತಿ ಗುರುಗಳ ಒಂದು ಅಪೇಕ್ಷೆ ತಕ್ಕಂತೆ ದೇಶ ಮತ್ತೆ ರಾಜ್ಯವನ್ನ ಕಟ್ಟುವಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ಬೇಕು ಅಂದ್ರೆ ಈ ರೀತಿಯಂತ ಚುನಾಯಿತ ಪ್ರತಿನಿಧಿಗಳಾದಂತ ನಮ್ಮ ಗುರುರಾಜ್ ಗಂಟೆಹೊಳಿ ಅವರು ಇರ್ಬೋದು, ನಮ್ಮ ಕಿರಣ್ ಕೊಡ್ಗೆ ಇರ್ಬೋದು, ಈ ರೀತಿ ಒಂದು ಸೇತುವೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಗ್ರಾಮೀಣ ಬದುಕನ್ನ ಹಸನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದಿಕ್ಕಲ್ಲಿ ಈ ಒಂದು ಬೈಂದೂರು ಉತ್ಸವ ಒಂದು ಅತ್ಯುತ್ತಮವಾದಂತ ಒಂದು ಬುನಾದಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಗಂಟೆಹೊಳಿ ಅವರಿಗೆ ಮತ್ತೆ ಆ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ಹಾರೈಸ್ತಾ, ವಿಶ್ವಾಸ ಇದೆ ನಮ್ಮ ತಾಯಿ ಬದುಕಿದ್ದಾಗ ಸಿಗಂದೂರು ತಾಯಿ ಚೌಡೇಶ್ವರಿ ಮತ್ತೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪೂಜೆಗೆ ಅಂತ ಬರ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ತಾಯಿಯ ಪುಣ್ಯ ಸ್ಥಳವನ್ನ ಸೇವೆ ಸಲ್ಲಿಸುವಂತ ಒಂದು ಲೋಕಸಭಾ ಸದಸ್ಯನಾಗಿ ಆ ಕ್ಷೇತ್ರದ ಸದಸ್ಯನ ಕೆಲಸ ಮಾಡುವಂತ ಒಂದು ಯೋಗ ನಂಗೆ ಸಿಕ್ಕಿದೆ ಅಂದ್ರೆ ವೇದಿಕೆ ಮೇಲುವಂತ ಗುರುಗಳ ಒಂದು ಆಶೀರ್ವಾದ ಮತ್ತೆ ವೇದಿಕೆ ಮುಂಭಾಗದಂತ ತಾಯಿಯಂದಿರ ನಿಮ್ಮೆಲ್ಲರ ಒಂದು ಹಾರೈಕೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ, ಗುರುಗಳ ಒಂದು ಹಾರೈಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಆ ದಿಕ್ಕಲ್ಲಿ ನಮ್ಮ ಗುರುರಾಜ್ ಗಂಟೆಹೊಳಿ ಜೊತೆಗೆ ಒಂದು ಸೇತುವೆಯಾಗಿ ಈ ಕ್ಷೇತ್ರದ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಉತ್ಸವ ಇವತ್ತು ಕೇವಲ ವೇದಿಕೆ ಉದ್ಘಾಟನೆ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಆಗಿದೆ. ಇವತ್ತು ನಾಳೆ ನಾಡಿದ್ದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ದೇವ್ರ ದಯೆಯಿಂದ ನಾಳೆನೂ ರಜೆ ಇದೆ, ನಾಡಿದ್ದು ರಜೆ ಇದೆ. ಮತ್ತೆ ಬಿಸಿಲಲ್ಲಿ ಆ ಸಾಹಿತ್ಯ ಸಮ್ಮೇಳನದ ಸ್ಟಾಲ್ಗಳಿರ್ಬೋದು, ಬೇರೆ ಬೇರೆ ನಮ್ಮ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಎಷ್ಟು ಒಳ್ಳೆ ಸ್ಟಾಲ್ ಹಾಕಿದ್ದಾರೆ. ಸಂಜೆ ಹೊತ್ತು ನಮ್ಮ ಮಕ್ಕಳನ್ನ, ನಮ್ಮ ಬೀಗರನ್ನ, ನಮ್ಮ ತಾಯಂದಿರನ್ನ ಕರ್ಕೊಂಡ್ಬಂದು ಇದೆಲ್ಲ ತೋರಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬೆರಗನ್ನ ತರುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಿದಾಗ ಇವತ್ತು ನಮ್ಮ ಗುರುರಾಜ್ ಗಂಟೆಹೊಳಿ ಅವರು ಬರೆಗಾಲಿನ ಸಂತ ಕೇವಲ ಯಾವುದೋ ಫೋಟೋಗೋಸ್ಕರ ಬರಿಗಾಲಲ್ಲ, ತನ್ನ ನಡೆ ಮತ್ತೆ ನುಡಿಯನ್ನು ಕೂಡ ಅಷ್ಟೇ ಶುದ್ಧವಾಗಿಟ್ಟುಕೊಂಡು ಈ ಪವಿತ್ರವಾದಂತ ಕ್ಷೇತ್ರದ ಕೆಲಸವನ್ನ ಗುರುರಾಜ್ ಗಂಟೆಹೊಳಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಗುರುಗಳ ಒಂದು ಆಶೀರ್ವಾದ ಯಶಸ್ವಿ ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನು ದೊಡ್ಡ ಹೆಜ್ಜೆಗಳನ್ನ ಇಡೋಂತ ದೊಡ್ಡ ಆಶೀರ್ವಾದ ದೇವ್ರು ನಿಮಗೆ ಮಾಡ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡು ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಮನೆಯನ್ನ ಸೇರ್ತಾ ಇದೆ ಕೊಲ್ಲೂರು ಮೂಕಾಂಬಿಕೆ ಅಂತ. ಅದೇ ರೀತಿ ಉತ್ಸವವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಥರದ ಉತ್ಸವಗಳು ಸಾಕಷ್ಟು ಆಗ್ತಾ ಇರುತ್ತೆ, ಎಲ್ಲ ತಾಲೂಕಲ್ಲೂ ಆಗುತ್ತೆ, ಜಿಲ್ಲಾ ಕೇಂದ್ರಗಳಲ್ಲಾಗುತ್ತೆ. ಆದರೆ ನಾನು ಆಗಲೇ ರಾಘವೇಂದ್ರ ಅವರು ಮಾತಾಡ್ತಾ ಹೇಳಿದರು, ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಉತ್ಸವ ಮಾಡಿ ಕೊನೆಗೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ. ಅದರಿಂದ ಈ ಥರದ ಉತ್ಸವಗಳು ಪ್ರತಿ ವರ್ಷ ಮಾಡೋಕ್ಕಾಗಲ್ಲ, ಕನಿಷ್ಠ 2 ವರ್ಷ 3 ವರ್ಷಕ್ಕೊಮ್ಮೆ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಾದರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಕಾರಣ ಏನು ಅಂದರೆ, ಇವತ್ತು ಈ ಉತ್ಸವದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ನಮ್ಮ ಏನು ಕಾರ್ಯಕ್ರಮಗಳಿದೆ ಅದೆಲ್ಲ ಕೂಡ ಜನರಿಗೆ ಇಲ್ಲಿ ಪರಿಚಯ ಆಗುತ್ತೆ. ಒಂದು ಕೃಷಿ ಮೇಳ ಇದೆ, ಅರಣ್ಯ ಜಾಂಬೂರಿ ಇದೆ,
ತೋಟಗಾರಿಕೆ ಮೇಳ, ಕೈಗಾರಿಕೆ ಮೇಳ, ಅದೇ ರೀತಿ ಚಿತ್ರಕಲಾ ಪ್ರದರ್ಶನ, ಮೀನುಗಾರಿಕೆ, ಆರೋಗ್ಯ, ವಿಜ್ಞಾನ, ಪ್ರಾಚ್ಯ ವಸ್ತು, ಬೀಚ್ ಉತ್ಸವ, ಗಾಳಿಪಟ, ಸಾಹಿತ್ಯ ಮೇಳ, ಆಹಾರ ಮೇಳ, ಕರಕುಶಲ ಮೇಳ, ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ಹಾಕ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಭಾಳಷ್ಟು ಜನಕ್ಕೆ ಕಾರ್ಯಕ್ರಮಗಳು ಏನೇನಿದೆ ಅಂತ ಗೊತ್ತಿರೋದಿಲ್ಲ. ಅದರಿಂದ ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ರಾಜ್ಯ ಸರ್ಕಾರದ ಏನೇನು ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಇದೆ ಅಂತ ಮಕ್ಕಳಾದಿಯಾಗಿ ಎಲ್ರಿಗೂ ಕೂಡ ಪರಿಚಯ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಉದಾಹರಣೆಗೆ ಕೃಷಿ ಮೇಳ, ಕೃಷಿನಲ್ಲಿ ನೀವು ಮಾವು ಎಷ್ಟಿದೆ ಅಂತೇಳಿ ಅಂತ ತಿಳ್ಕೊಳ್ತೀವಿ. ಇದರ ಒಂದು 10 ವೆರೈಟಿ ಹೇಳ್ತೀವಿ ನಾವು, ಅಷ್ಟೇ ತಾನೇ? ನಮಗೆಲ್ಲ ಗೊತ್ತಿದೆ 500 ತಳಿ ಇದೆ ಮಾವಿನಲ್ಲಿ. ಮಾವು ದ್ರಾಕ್ಷಿನಲ್ಲಿ 350 ತಳಿ ಇದೆ. ಈ ಥರ ಆಮೇಲೆ ಇದರಲ್ಲೂ ಅಷ್ಟೇ ಭತ್ತ 100 ತಳಿ ಇದೆ. ಇದೆಲ್ಲ ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಪ್ರತಿಯೊಂದು ಕೂಡ ತೋಟಗಾರಿಕೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇದನ್ನೆಲ್ಲ ಕೂಡ ಒಂದು ತಿಳ್ಕೊಳ್ಳುವಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇದೆಲ್ಲ ಕೂಡ ಗೊತ್ತಾಗಬೇಕು. ಯಾಕಂದರೆ ಬಹುತೇಕ ಮಕ್ಕಳು ಇತ್ತೀಚೆಗೆ, ಮೊದಲೆಲ್ಲ ನಮಗೆ ಸ್ವಾತಂತ್ರ್ಯ ಬಂದಾಗ 95% ಗ್ರಾಮೀಣ ಪ್ರದೇಶದಲ್ಲೇ ಜನ ಇರ್ತಾಯಿದ್ರು. ಪ್ರತಿಯೊಂದರೂ ಕೂಡ ಎಲ್ಲ ಕೂಡ ಗ್ರಾಮೀಣ ಭಾಗದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿತ್ತು. ಈಗ ನಗರೀಕರಣ ಜಾಸ್ತಿ ಆಗ್ತಿದ್ದಾಗೆ 28-30% ಜನ ಇವತ್ತು ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ಗ್ರಾಮೀಣ ಭಾಗದ ಪರಿಚಯ, ಇಲ್ಲಿರ್ತಕ್ಕಂಥ ಕುಲಕಸುಬುಗಳ ಪರಿಚಯ ಆಗಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಬೇರೆ ಇಲಾಖೆಯವರು ಕೂಡ, ಮತ್ತು ವಿಶೇಷವಾಗಿ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಭಾಳ ಹಳೆಯ ಯೋಜನೆ ಇದು. ನಮ್ಮ ರಾಜ್ಯ ಸರ್ಕಾರಕ್ಕಿಂತಲೂ ಹಳೆಯ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಯೋಜನೆ ಕೂಡ ಇವತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಎಕ್ಸಿಬಿಷನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅವರು ಮಹಿಳೆಯರನ್ನು ಗುರುತಿಟ್ಕೊಂಡೇ ಈ ಒಂದು ಗ್ರಾಮೀಣ ಒಂದು ಯೋಜನೆಯನ್ನು ಅವರು ತಂದಿದ್ದು. ಈಗ ನಮ್ಮ ಸರ್ಕಾರ ಕೂಡ ಅಷ್ಟೇ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಇದೆಲ್ಲ ಮಹಿಳೆಯರ ಒಂದು ದೃಷ್ಟಿ ಇಟ್ಕೊಂಡೇ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಂಥೇಳಿ. ಮತ್ತು ಇದೇ ಕ್ಷೇತ್ರದಲ್ಲಿ ಮೂಕಾಂಬಿಕೆ ದೇವಾಲಯ ಕೂಡ ಇದೆ, ಅದರ ಅಭಿವೃದ್ಧಿ ಕೂಡ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಯಾಕಂದರೆ ಪ್ರತಿ ವರ್ಷ 1 ಕೋಟಿ ಜನ ಬರ್ತಾರೆ ಆ ಕ್ಷೇತ್ರದಕ್ಕೆ. ಸಾಕಷ್ಟು ಅಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನ್ಯೂನತೆಗಳು ನೋಡಿದೆ. ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ನಾನು, ಶಾಸಕರು, ನಾವೆಲ್ಲ ಕೂಡ ಆ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಚರ್ಚೆ ಮಾಡಿ ಮೂಕಾಂಬಿಕೆ ದೇವಾಲಯದ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೆಚ್ಚು ಜನ, ಲಕ್ಷಗಟ್ಟಲೆ ಜನ ಬರ್ತಾರೆ ಅಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಸಾಕಷ್ಟು ಪ್ರಾಧಿಕಾರಗಳನ್ನು ನಾನು ಬಂದ ಮೇಲೆ ಮಾಡಿದ್ದೀನಿ. ಇನ್ನೂ 2-3 ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಕಾರ್ಯಕ್ರಮಕ್ಕೆ ಜನ ಪ್ರತಿಯೊಬ್ಬರು ಕೂಡ ಬರಬೇಕು. ಪ್ರತಿಯೊಬ್ಬರು ಬಂದು, ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಬಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ನಮ್ಮ ವಿಶೇಷವಾಗಿ ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಗಣ್ಯರಿಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ.